ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ದಿನಾಂಕ 30/12/2025 ಮಂಗಳವಾರ ವೈಕುಂಠ ಏಕಾದಶಿ. ಏಕಾದಶಿ ಅಂತಕ್ಕಂಥದ್ದು ತಿಂಗಳಿಗೆ 2 ಸಾರಿ ಬರ್ತದೆ, ಒಂದು ಶುಕ್ಲ ಪಕ್ಷದಲ್ಲಿ ಒಂದು ಕೃಷ್ಣ ಪಕ್ಷದಲ್ಲಿ. ಇದು ತಿಂಗಳಿಗೆ 2ರಂತೆ ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರ್ತಕ್ಕಂಥದ್ದು. ಈ 24ರಲ್ಲಿ 2 ಏಕಾದಶಿ ಅಂತಕ್ಕಂಥದ್ದು ತುಂಬ ವಿಶೇಷವಾದಂಥದ್ದಾಗಿದೆ. ಮೊದಲನೆಯದು ಪ್ರಥಮೇಕಾದಶಿ ಅಂತಕ್ಕಂಥದ್ದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ. ಎರಡನೆಯದು ಈ ಧನುರ್ಮಾಸದಲ್ಲಿ ಬರ್ತಕ್ಕಂಥ ವೈಕುಂಠ ಏಕಾದಶಿ. ಏಕಾದಶಿ ವ್ರತದ ಆಚರಣೆಯನ್ನು ತುಂಬ ಸುಲಭವಾಗಿ ಮಾಡಬಹುದು. ಎಲ್ಲರೂ ಸಹ ಮಾಡ್ತಕ್ಕಂಥ ಕಷ್ಟ ಸಾಧ್ಯವಾದಂಥ ವ್ರತ ಇದು. ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚಿಲ್ಲದೆ ಮಾಡ್ತಕ್ಕಂಥ ವ್ರತ ಮತ್ತು ಶ್ರೇಷ್ಠವಾದಂಥ ವ್ರತ ಅಂತಂದರೆ ಈ ಏಕಾದಶಿ ವ್ರತ. ಇದಕ್ಕೆ ವಿಶೇಷವಾಗಿ ಏನು ಬೇಕು ಅಂತಂದರೆ ಮನಸ್ಸಿನ ದೃಢತೆ ಮಾತ್ರ ಬೇಕಾದಂಥದ್ದು, ಉಳಿದಂತೆ ಬೇರೆ ಏನು ಬೇಕಾಗಿಲ್ಲ. ಪ್ರಸಿದ್ಧವಾದಂಥ ಈ ಏಕಾದಶಿ ವ್ರತವನ್ನು ಮಾಡೋದರಿಂದ ಎಲ್ಲ ರೀತಿಯಾದಂಥ ಪಾಪಗಳಿಂದ ಮನುಷ್ಯ ಮುಕ್ತನಾಗ್ತಾನೆ ಎನ್ನುವಂಥದ್ದು ಈ ವ್ರತ ವಿಶೇಷವಾದಂಥದ್ದು. ಈ ಭಗವಂತನನ್ನು ಇವತ್ತಿನ ದಿವಸ ಈ ವೈಕುಂಠ ಏಕಾದಶಿಯಂದು ಯಾರು ಆರಾಧನೆಯನ್ನು ಮಾಡ್ತಾರೋ ಉಪವಾಸದಿಂದ, ಅಂಥ ಎಲ್ಲ ಮನುಷ್ಯನ ಮನೋಭೀಷ್ಟಗಳು ಸಹ ಈಡೇರುತ್ತದೆ ಎಂಬುದಾಗಿ ಹೇಳ್ತಾರೆ. ಭಗವಂತನನ್ನು ಆ ದೇವಾಲಯದಲ್ಲಿ ಉತ್ತರ ದಿಕ್ಕಿನಲ್ಲಿ ಆ ವೈಕುಂಠ ದ್ವಾರದಲ್ಲಿ ಆ ಭಗವಂತನ ಆಲಯವನ್ನು ಪ್ರವೇಶ ಮಾಡುವಂಥದ್ದು ಮತ್ತು ಭಗವಂತನಿಗೆ ಶ್ರೀ ತುಳಸಿ, ವಿಶೇಷವಾಗಿ ತುಳಸಿಯಲ್ಲಿ 2 ರೀತಿಯಾದಂಥದ್ದು, ಒಂದು ಕೃಷ್ಣ ತುಳಸಿ, ಇನ್ನೊಂದು ಶ್ರೀ ತುಳಸಿ ಅಂತ. ಅಂಥ ಶ್ರೀ ತುಳಸಿಯಿಂದ ಆ ಭಗವಂತನನ್ನು ಅರ್ಚನೆ ಮಾಡಿಸುವಂಥದ್ದು. ಇದರಿಂದ ಎಲ್ಲ ರೀತಿಯಾದಂಥ ಪಾಪಗಳಿಂದ ಮುಕ್ತನಾಗ್ತಾನೆ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನಾವು ಯಾವುದೇ ರೀತಿಯಾದಂಥ ಭಗವಂತನ ಆರಾಧನೆಯನ್ನು ಮಾಡಿದರೂ ಸಹಿತ ಅದು ಆ ಭಗವಂತನಿಗೆ ಹೋಗಿ ತಲುಪ್ತದೆ. ಇಂಥ ಭಗವಂತನನ್ನು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಎಂಬಂಥ ಶ್ರೇಷ್ಠವಾದಂಥ ಮಂತ್ರದಿಂದ ಆ ಭಗವಂತನನ್ನು ಆ ದಿನ ಉಪಾಸನೆಯನ್ನು ಮಾಡುವಂಥದ್ದು. ಇದರಿಂದ ತಮ್ಮ ಎಲ್ಲ ಮನೋಭೀಷ್ಟಗಳನ್ನು ಈಡೇರಿಸಿಕೊಳ್ಳುತ್ತೀರಿ. ಎಲ್ಲರೂ ಸಹ ಈ ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡೋಣ, ಆ ಭಗವಂತನ ಕೃಪೆಯ ಪಾತ್ರ ಆಗೋಣ ಎಂಬುದಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹರಿ